ಇನ್ನು ಕೊಪ್ಪಳದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಎದುರಾಗಿದೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ನ ಸಮಸ್ಯೆ ಶುರುವಾಗಿದೆ. ಸಿಲಿಂಡರ್ಗೋಸ್ಕರ ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಇವತ್ತು ಸಿಲಿಂಡರ್ ಸಪ್ಲೈ ಆಗಿಲ್ಲ ಅಂದ್ರೆ ಹೋಟೆಲ್ಗಳಿಗೆ ಸಂಕಷ್ಟ ಅಂತೂ ಪಕ್ಕ. ಯಾಕಂದ್ರೆ ನಿನ್ನೆಯಿಂದಲೇ ಕೊಪ್ಪಳದಲ್ಲಿ ಸಿಲಿಂಡರ್ನ ಪೂರೈಕೆ ಬಂದ್ ಆಗಿದೆ. ಇವತ್ತು ಸಿಲಿಂಡರ್ ಬರಬಹುದು ಅಂತ ಡೀಲರ್ಸ್ ಹೇಳಿದ್ದಾರೆ. ಬಂದ್ರೆ ಹೋಟೆಲ್ ಓಪನ್ ಆಗುತ್ತೆ, ಇಲ್ಲ ಅಂದ್ರೆ ಹೋಟೆಲ್ ಮುಚ್ಚಬೇಕಾಗತ್ತೆ ಅಂತ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಿಲಿಂಡರ್ಗೋಸ್ಕರ ಹೋಟೆಲ್ ಮಾಲೀಕರ ಪರದಾಟ ಮುಂದುವರೆದಿದೆ. ಬೆಂಗಳೂರಿನಲ್ಲೂ ಇದೇ ಪರಿಸ್ಥಿತಿ, ಕೊಪ್ಪಳದಲ್ಲೂ ಕೂಡ ಇದೇ ಪರಿಸ್ಥಿತಿ. ನಿನ್ನೆಯಿಂದಲೇ ಸಿಲಿಂಡರ್ ಪೂರೈಕೆ ಇಲ್ಲ, ಬಂದ್ ಆಗಿದೆ. ಕಮರ್ಷಿಯಲ್ ಏನು ಸಿಲಿಂಡರ್ ಇದೆ, ಆ ಒಂದು ಸಿಲಿಂಡರ್ ಇದೀಗ ಸಿಗದೇ ಇರೋ ಕಾರಣಕ್ಕಾಗಿ ಕೊಪ್ಪಳದಲ್ಲಿ ಹಾಹಾಕಾರ ಉಂಟಾಗಿರ್ತಕ್ಕಂಥದ್ದು. ನನಗೊಂದು ನಗರದ ಹೋಟ್ಲ್ ಮುಂಭಾಗದಲ್ಲಿದ್ದೀನಿ, ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಮೊನ್ನೆ ಅಷ್ಟೇ ಏನು ಕಮರ್ಷಿಯಲ್ ಸಿಲಿಂಡರನ್ನು ಸಪ್ಲೈ ಮಾಡಿರ್ತಕ್ಕಂಥದ್ದು, ನಿನ್ನೆ ಕೂಡ ಯಾವುದೇ ಸಿಲಿಂಡರ್ನ ಸಪ್ಲೈ ಮಾಡಿಲ್ಲ. ಹೀಗಾಗಿ ಸಹಜವಾಗಿಯೇ ಹೋಟ್ಲವರಿಗೆ ಇದೀಗ ತೊಂದರೆ ಆಗಿರ್ತಕ್ಕಂಥ, ಯಾಕಂದರೆ ಪ್ರತಿದಿನವೂ ಕೂಡ ಅವರಿಗೆ ಸಿಲಿಂಡರ್ ಇಲ್ಲದೇ ಕೆಲಸ ಇಲ್ಲ. ಇದೀಗ ನಿನ್ನೆಯೂ ಕೂಡ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಯಾಕಂತಂದರೆ ಈ ಒಂದು ಯುದ್ಧದ ಕರಿನಾಳು ಇದೀಗ ಸಿಲಿಂಡರ್ ಏನು ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಬಿದ್ದಿರ್ತಕ್ಕಂಥ. ಇದರಿಂದಾಗಿ ಇಂದು ಏನಾದರೂ ಸಿಲಿಂಡರ್ ಸಪ್ಲೈ ಆಗ್ತಿದ್ರೆ ಖಂಡಿತವಾಗಿಯೂ ಅನೇಕ ಹೋಟ್ಲುಗಳು ಕೊಪ್ಪಳದಲ್ಲಿ ಬಂದ್ ಆಗ್ತದೆ. ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ಅನೇಕ ಹೋಟ್ಲುಗಳು ಇಂದು ಮುಚ್ಚಲಿಕ್ಕೆ ಹೋಟ್ಲ್ ಅಸೋಸಿಯೇಷನ್ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇಂದು ಕೂಡ ಕೊಪ್ಪಳದಲ್ಲಿ ಏನಾದರೂ ಸಿಲಿಂಡರ್ ಸಪ್ಲೈ ಆಗ್ತಿದ್ರೆ ಖಂಡಿತವಾಗಿ ಹೋಟ್ಲುಗಳನ್ನು ಮುಚ್ಚುವಂಥ ಒಂದು ಪರಿಸ್ಥಿತಿಯಲ್ಲಿ ಹೋಟ್ಲ್ ಮಾಲೀಕರು ಇರತಕ್ಕಂಥದ್ದು. ಈ ನಿನ್ನೆ ಯಾವುದೇ ರೀತಿ ಒಂದು ಸಿಲಿಂಡರ್ ಕೂಡ ಸಪ್ಲೈ ಆಗಿಲ್ಲ. ಇಂದು ಆಗೊಂದು ಏನೋ ಸಿಲಿಂಡರ್ ಸಪ್ಲೈ ಆಗ್ತಿದ್ರೆ ಖಂಡಿತವಾಗಿ ಒಂದು ಹೋಟ್ಲನ್ನು ಬಂದ್ ಮಾಡಬೇಕಾಗ್ತದೆ. ಇವತ್ತು ಸಿಲಿಂಡರ್ ಬಗ್ಗೆ ಸಮಸ್ಯೆ ಬಗ್ಗೆ ನಾವೀಗ ಹೋಟ್ಲ್ ಮಾಲೀಕರ ಮಾತಾಡೋಣ. ಸಪ್ಲೈ ಆಗಿದೆ ಸರ್, ಅಂದರೆ 2 ಡೇಸ್ ಬ್ಯಾಕ್ ಆಗಿದೆ, ಮತ್ತೀಗ ಆಗಿಲ್ಲ ರೀ. ಬರೀ 2 ಸಿಲಿಂಡರ್ ಬೇಕು ನಮಗೆ. ಈಗ 2 ದಿವಸ ಆದ್ರಿ ಸಿಲಿಂಡರ್ ಇಲ್ಲ. ಇವತ್ತು ಸಿಲಿಂಡರ್ ಸಪ್ಲೈ ಆಗ್ತಿದ್ರೆ ನಿಮ್ಗೆ ಏನು ತೊಂದರೆ ಆಗ್ತದೆ? ಅಂಗಡಿ ಬಂದ್ ಮಾಡ್ಬೇಕು ಹಂಗಾಗುತ್ತೆ ಸರ್. ವ್ಯವಹಾರ ಎಲ್ಲ ಬಂದ್ ಆಗುತ್ತೆ ನಮ್ಗೆ. ಸಿಲಿಂಡರ್ ಇಲ್ಲ ಅಂದ್ರೆ ಅಂಗಡಿ ನಡೆಯೋದಿಲ್ಲ ರೀ ಡೈಲಿ. ಈಗ ಅದರಲ್ಲಿ ಮತ್ತೆ ಕೂಡ ಜಾಸ್ತಿ ಆಗ್ತದೆ, ಜಾಸ್ತಿ 200 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಮತ್ತೆ ಮತ್ತೊಂದು ಕಡೆ ಸಿಲಿಂಡರ್ ಕೂಡ ಸಪ್ಲೈ ಆಗ್ತಾರೆ. ಇನ್ನು ಏನೋ ಸಪ್ಲೈ ಆಗದೇ ಇದ್ರೆ ಖಂಡಿತವಾಗಿ ನಾವು ಹೋಟ್ಲ್ ಬಂದ್ ಮಾಡಬೇಕಾಗ್ತದೆ ಅಂತ ಒಂದು ಮಾತನ್ನು ಹೋಟ್ಲ್ ಮಾಲೀಕ. ಈಗ ನಾವು ಮತ್ತೊಂದು ಕೂಡ ಹೋಟ್ಲ್ ಕೂಡ ಹೋಗೋಣ. ಅಲ್ಲಿ ಕೂಡ ಹೊರಗಡೆ ಖಾಲಿ ಸಿಲಿಂಡರ್ ಕೂಡ ಇಟ್ಟಿರ್ತಕ್ಕಂಥ ನಾವೀಗ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಇವ್ರಿಗೆ ಈ ಹೋಟೆಲ್ ಅವರಿಗೆ ಪ್ರತಿದಿನವೂ ಕೂಡ ಸುಮಾರು 4 ಸಿಲಿಂಡರ್ ಅಷ್ಟು ಬೇಕು. ಮೊನ್ನೆ 4 ಸಿಲಿಂಡರ್ ಕೂಡ ಸಪ್ಲೈ ಆಗಿರ್ತಕ್ಕಂಥ, ನಿನ್ನೆ ಯಾವುದೇ ರೀತಿ ಸಿಲಿಂಡರ್ ಸಪ್ಲೈ ಆಗಿಲ್ಲ. ಇಂದು ಕೇವಲ 1 ಸಿಲಿಂಡರ್ ಮಾತ್ರ ಇದೆ. ಹಾಗೊಂದು ಒಂದು ಸಿಲಿಂಡರ್ ಏನಾದರೂ ಇವತ್ತು ಅವರಿಗೆ ಖಾಲಿ ಆದರೆ ಮಧ್ಯಾಹ್ನದ ಬಳಿಕ ಸಂಪೂರ್ಣವಾಗಿ ಹೋಟೆಲ್ ಬಂದ್ ಮಾಡಬೇಕಾಗ್ತದೆ. ಹೀಗಾಗಿ ಸಹಜವಾಗಿಯೇ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಒಂದು ದೊಡ್ಡ ಪ್ರಮಾಣಭೂತವಾಗಿ ಪರಿಣಮಿಸಿದೆ. ಈಗಾಗಲೇ ಪ್ರತಿದಿನ ಕೂಡ ಈ ಒಂದು ಹೋಟೆಲ್ ಸಾವಿರಾರು ಗ್ರಾಹಕರು ಬರ್ತಾರೆ. ಅವರಿಗೆ ಸಿಲಿಂಡರ್ ತುಂಬ ಅತ್ಯವಶ್ಯವಾಗಿ ಬೇಕೇ ಬೇಕು. ಆದರೆ ನಿನ್ನೆ ಕೂಡ ಯಾವುದೇ ಒಂದೇ ಒಂದು ಸಿಲಿಂಡ್ರು ಇಲ್ಲಿ ಸಪ್ಲೈ ಆಗಿಲ್ಲ. ಹೀಗಾಗಿ ಸಹಜವಾಗಿ ಏನಾದರೂ ಸಿಲಿಂಡರ್ ಸಪ್ಲೈ ಆಗದಿದ್ದರೆ ಹೋಟ್ಲನ್ನು ಬಂದ್ ಮಾಡಬೇಕಾಗ್ತದೆ ಒಂದು ಆತಂಕದಲ್ಲಿ ಹೋಟ್ಲು ಮಾಲೀಕರು ಇರ್ತಕ್ಕಂಥದ್ದು. ಯಾಕಂತಂದರೆ ಕಮರ್ಷಿಯಲ್ ಏನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೀಗ ಕೊಪ್ಪಳದಲ್ಲಿ ತಲೆದೋರಿರ್ತಕ್ಕಂಥದ್ದು. ಇಂದು ಏನಾದರೂ ಸಿಲಿಂಡರ್ ಸಪ್ಲೈ ಆಗ್ತಿದ್ರೆ ಖಂಡಿತವಾಗಿ ಕೊಪ್ಪಳದಲ್ಲಿ ಅನೇಕ ಹೋಟ್ಲುಗಳು ಕೂಡ ಬಂದ್ ಆಗ್ತಕ್ಕಂಥದ್ದು. ನಾವೀಗ ಮತ್ತೊಂದು ಕಡೆ ಏನಂತಂದರೆ ಸಹಜವಾಗಿಯೇ ಈ ಒಂದು ಹೋಟೆಲ್ ಮಾಲೀಕರು ಏನಿದ್ದಾರೆ ಅವರು ಇಂದು ಖಂಡಿತವಾಗಿ ಅವರಿಗೆ ಸಿಲಿಂಡರ್ ಬೇಕೇ ಬೇಕಾಗ್ತದೆ. ಹಾಗೊಂದು ವೇಳೆ ಬರದೇ ಇದ್ರೆ ಏನಾಗುತ್ತೆ ಅನ್ನೋ ಸಮಸ್ಯೆಯನ್ನು ನಾವೀಗ ಹೋಟ್ಲ್ ಮಾಲೀಕನ ಮಾತಾಡೋಣ. ಇವಾಗ ಒಂದು 2 ದಿವಸದ ಹಿಂದ್ಗಡೆ ನಮಗೆ ಸಪ್ಲೈ ಬಂದಿದೆ. ಸೊ ನಾವು ಕಮರ್ಷಿಯಲ್ ಡೈಲಿ ನಮಗೆ 2 ರಿಂದ 3 ಗ್ಯಾಸ್ ನಮಗೆ ಉಪಯೋಗ ಆಗುತ್ತೆ. ಸೊ ಒಂದು 2 ದಿವಸದ ಹಿಂದಿಂದ ಬಂದಿದೆ. ಬಟ್ ಈಗ 1 ಗ್ಯಾಸಲ್ಲಿ ನಡೀತಾ ಇದೆ. ಸೊ ಬರಲಿಲ್ಲ ಅಂದರೆ ನಮ್ಮ ನಾಳೆ ದಿವಸ ಆತಂಕ ನಮ್ಗೆ ಉಂಟಾಗುತ್ತೆ. ಸೊ ಬಂದ್ ಮಾಡಬೇಕಾಗ್ತದೆ ಅಂತೀರಾ ಸಿಲಿಂಡರ್ ಸಿಗದೇ ಇದ್ರೆ? ಅದೇ ಆತಂಕ, ನಾವು ಕಮರ್ಷಿಯಲ್ ಮೇಲೆ ನಾವು ಮಾಡ್ತಾ ಇರೋದಲ್ಲ. ಈ ಗ್ಯಾಸ್ ಇದ್ದರೆ ನಮ್ಮ ಕೆಲಸ. ಸೊ ಅದೇ ಥರ ಈಗ ಮೊನ್ನೆ ತಾನೇ ಬಂದಿದೆ, ಸಪ್ಲೈ ಆಗಿದೆ. ಸೊ ಇನ್ನು ನಾಳೆದು ಏನು ಅಂತ ಆತಂಕ ಉಂಟಾಗಿದೆ. ಹೋಟ್ಲ್ ಮಾಲೀಕರು ಹೇಳೋದೇನಂತ ಅಂದರೆ ನಮಗೆ ಇವತ್ತು ಬೆಳಗ್ಗೆ ನಡೀತದೆ, ಆದರೆ ಮಧ್ಯಾಹ್ನದ ಬಳಿಕ ನಮಗೆ ಸಿಲಿಂಡರ್ ಸಪ್ಲೈ ಆಗದೇ ಇದ್ದರೆ ಖಂಡಿತವಾಗಿ ನಾವು ಹೋಟ್ಲನ್ನು ಬಂದ್ ಮಾಡುವ ಒಂದು ಆತಂಕ ನಮಗೆ ಎದುರಾಗ್ತದೆ ಅನ್ನೋ ಒಂದು ಆತಂಕದಲ್ಲಿ ಹೋಟ್ಲ್ ಮಾಲೀಕರು ಇರ್ತಕ್ಕಂಥದ್ದು. ಕೊಪ್ಪಳಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ನಡೆಸೋಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.